take the products. ಅಂತ ನಾನು ಬೆಂಗಳೂರಿಗೆ 1973ರಲ್ಲಿ ಬಂದಿದ್ದು ಈ ಮಾಗಡಿ ರಸ್ತೆ ವ್ಯಾಪ್ತಿಗೆ. ಈ ಮಾಗಡಿ ರಸ್ತೆಗೆ ಬಂದಾಗ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಲೆಕ್ಚರರ್ ಆಗಿ ಕೂಡ ನನಗೆ ಆಹ್ವಾನ ಬಂತು. ಅದೇ ಸಮಯದಲ್ಲಿ ನನಗೆ ಇಲ್ಲಿ ಹೆಚ್ಚು ಕಡುಬಡವರ ಏರಿಯಾ ಮಾಗಡಿ ರಸ್ತೆ ಆ ವೇಳೆಯಲ್ಲಿ 2073-74ರಲ್ಲಿ ಎಲ್ಲ ಬಿನ್ನಿ ಮಿಲ್ ಎಂಪ್ಲಾಯಿಗಳೇ ಇದ್ದಂಥ ಒಂದು ಜಾಗ ಇದು. ಹೀಗಾಗಿ ಅತಿ ಬಡತನ ಜಾಸ್ತಿ ಇತ್ತು. ಮಕ್ಕಳು ವಿದ್ಯೆಯನ್ನು ಕಲಿಯೋದೇ ಕಷ್ಟ ಆಗ್ತಾಯಿತ್ತು ಕಲ್ಪಾಣದಲ್ಲೂ ಕೂಡ. ಆದರೆ ಇದನ್ನು ಮನಗಂಡಾಗ ನನಗೆ ಅನ್ನಿಸ್ತು, ಇಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ತೆಗೆದು ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು, ಅಂದರೆ ಪ್ರತಿಷ್ಠಿತ ಶಾಲೆಯವರು ಏನು ಕೊಡ್ತಾರೆ ಅದಕ್ಕಿಂತ ಮೀರಿದಂಥ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಬಯಕೆ ನನಗೆ ಯಾವಾಗಲೇ ಹೆಮ್ಮರವಾಗಿ ಚಿಗುರುತ್ತದು. ಹಾಗಾಗಿ ನಾನು 1980ರಲ್ಲಿ ಈ ಮಾಗಡಿ ರಸ್ತೆ ಈ ವ್ಯಾಪ್ತಿಯಲ್ಲಿ 9ನೇ ಕ್ರಾಸ್ನಲ್ಲಿ ನಾನು KES ಕಾನ್ವೆಂಟ್, ಅಂದರೆ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ, ಕರ್ನಾಟಕ ವಿದ್ಯಾಸಂಸ್ಥೆ ಅಂತ ಅದನ್ನು ನಾನು ಪ್ರಾರಂಭ ಮಾಡಿದೆ. ಪ್ರಾಥಮಿಕವಾಗಿ ನರ್ಸರಿಯಿಂದ ಪ್ರೈಮರಿವರೆಗೂ ಕೂಡ ನಾನು ಮೊದಲು ಪ್ರಾರಂಭ ಮಾಡಿದ್ದು. ನಾನು ಮೊದಲ ವರ್ಷ ಪ್ರಾರಂಭ ಮಾಡಿದಲ್ಲೇ ಸುಮಾರು 350 ವಿದ್ಯಾರ್ಥಿಗಳು ನಮಗೆ ಶಾಲೆಗೆ ಬಂದರು. ಮತ್ತು ಅಷ್ಟೇ ಅಲ್ಲದೆ ನಾವು ಅವ್ರು ತೊಗೊತಾ ಇದ್ದದ್ದು 15 ರೂಪಾಯಿ ಫೀಜು, 100 ರೂಪಾಯಿ ಅಡ್ಮಿಷನ್ ಫೀಸ್ ನಾನು ಪ್ರಾರಂಭ ಮಾಡಿದಾಗ ಶಾಲೆಯನ್ನು. ಅದರಲ್ಲೇ ಅದು ಶಾಲೆ ನಡ್ಕೊಂಬಂತು. ನನ್ನ ಮೇನ್ ಮುಖ್ಯ ಉದ್ದೇಶ ಏನು, ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು. ಅವರು ಇಡೀ ಜಗತ್ತಿನಾದ್ಯಂತ ಅವರ ಪ್ರತಿಭೆ ಈ ಸಂಸ್ಥೆಯ ಮೂಲಕ ಹರಡಬೇಕು. ಅವರ ಕುಟುಂಬ, ಅವರ ಒಂದು ಏನು ತಂದೆ ತಾಯಿಗಳು ಕಷ್ಟವಿದ್ದವರು ಅವರಿಗಾಗಿ ಅವರು ಒಂದು ಸಾರ್ಥಕತೆಯನ್ನು ಪಡಿಬೇಕು ಅನ್ನತಕ್ಕಂಥ ಒಂದು ಹೆಬ್ಬಯಕೆ ನನ್ನಲ್ಲಿತ್ತು. ಹಾಗಾಗಿ
ನಾನು ಒಂದು ಒಳ್ಳೆಯ ಉತ್ತಮ ಶಾಲೆಯನ್ನು ಈ ಒಂದು ವಾತಾವರಣದಲ್ಲಿ ನಾನು ತೆರೆದೆ. ಪ್ರಾರಂಭದಿಂದಲೂ ಕೂಡ ನನಗೆ ಇಲ್ಲಿನ ಒಂದು ಜನ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು. ಹಾಗಾಗಿ ಈ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿದೆ. ಆ ಶಿಕ್ಷಕರ ಮೂಲಕ ಅತ್ಯಂತ ಸ್ಟ್ಯಾಂಡರ್ಡ್ ಆಗಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನಾನು ನೀಡ್ತಾ ಬಂದೆ. ಪ್ರತಿ ವರ್ಷ ಶಾಲೆ ದೊಡ್ಡದಾಗಿ ಬೆಳೀತಾ ಬಂತು. ಸುಮಾರು ಈಗ 2000ರಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಆಗಲೂ ಕೂಡ ಪ್ರತಿ ವರ್ಷ 100-200 ಜಾಸ್ತಿ ಆಗ್ತದೆ ಬಂತು. ಆಗ 1980ರಲ್ಲೇ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜು ಮಾಗಡಿ ರಸ್ತೆ ಇಲ್ಲಿ ನಾನು ಲೆಕ್ಚರರ್ ಆಗಿ ನೇಮಕ ಆದೆ. ಇದ್ದಿದ್ದಿದೆ ಇದು. ಮತ್ತು ಇದಕ್ಕೆ ಇಲ್ಲೊಂದು ಈ ಶಾಲೆ ಬಿಟ್ಟಾದಮೇಲೆ ಅನೇಕ ನಿರುದ್ಯೋಗಿ ಯುವಕರಿದ್ದರು. ಅವ್ರಿಗೆ ಒಂದು SSLC ಮತ್ತು PUC ಹಂತದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಅವರು ಕೂಡ ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಅನ್ನತಕ್ಕಂಥ ಬಯಕೆನೂ ನನಗೆ ಬಂತು. ಆಗ ಕರ್ನಾಟಕ ಟ್ಯುಟೋರಿಯಲ್ಸ್ ಅಂತ ಒಂದು ಟ್ಯುಟೋರಿಯಲ್ಸನ್ನು ನಾನು ಪ್ರಾರಂಭ ಮಾಡಿದೆ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರತಿಭಾನ್ವಿತ ಉಪನ್ಯಾಸಕರಿಂದ ನಾನು ಅವರಿಗೆ ಕೋಚಿಂಗ್ ಕೊಡಿಸ್ದೆ. ಹೀಗಾಗಿ ಸುಮಾರು ಈ ಮಾಗಡಿ ರಸ್ತೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಬಡ ಮಕ್ಕಳು ನಮ್ಮಲ್ಲಿ ಒಳ್ಳೆಯ ವಿದ್ಯೆಯನ್ನು ಕಲಿತರು. ಇವತ್ತು ಜಗತ್ತಿನಾದ್ಯಂತ ಅವರು ಭಾಳ ಹೆಸರನ್ನು ಪಡೆದಿದ್ದಾರೆ. ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, IAS, IPS ಆಗಿದ್ದಾರೆ. ಮತ್ತು ಇಂಗ್ಲೆಂಡ್ನಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ ಜಡ್ಜಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ನಟೇಶ್ ಕುಮಾರ್ ಅಂತ. ನಾನಿಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ. ಗುರುಕುಲ ವಿದ್ಯಾಸಂಸ್ಥೆ. ಗುರುಕುಲ ಅನ್ನೋ ಒಂದು ಹೆಸರಲ್ಲೇ ನಿಮಗೆ ಅರ್ಥ ಆಗ್ಬೋದು ನಾವು ಯಾವ ಥರ ಒಂದು ಒಳ್ಳೆ ವಿದ್ಯೆಯನ್ನು ಕೊಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಇವತ್ತು ನಮ್ಮದು 45ನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್, ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ನಮ್ಮ ಶಾಲೆಯಲ್ಲಿ ನಾವು ಇವತ್ತು ಉದ್ಘಾಟನೆ ಆಗಿದೆ. ತುಂಬ ಅದ್ಭುತವಾಗಿ ಬಂದಿದೆ ಇವತ್ತು ನಮ್ಮ ಶಾಲೆಯಲ್ಲಿ. ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಮತ್ತು ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಎವ್ರಿ ಇಯರ್. ಇವತ್ತು 100% ರಿಸಲ್ಟ್ 10 ವರ್ಷದಿಂದ ಪ್ರತಿಯೊಂದು ಮಗುನೂ ಅಬೋವ್ ಫಸ್ಟ್ ಕ್ಲಾಸ್, ಯಾರೂ ಬಿಲೋ ಫಸ್ಟ್ ಕ್ಲಾಸ್ ಒಂದು ಮಗುನೂ ಇಲ್ಲ ನಮ್ಮಲ್ಲಿ. ಸೆಕೆಂಡ್ ಕ್ಲಾಸ್ ಇಲ್ಲ, ಥರ್ಡ್ ಕ್ಲಾಸ್, ಫೇಲ್ ಅನ್ನೋಂಥ ಪದ ನಮ್ಮಲ್ಲಿ ಇಲ್ಲವೇ ಇಲ್ಲ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಟೀಚರ್ಸ್ ಕೋಆಪ್ರೇಷನ್ ಇಲ್ಲದಲೇ ಹೋದರೆ ನಾನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೀಚರ್ಸು, ನಮ್ಮ HMಸು ಮತ್ತು ನಮ್ಮ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ನನಗೆ ಇರೋದರಿಂದ ಇವತ್ತು ನಾನು ಈ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ. ಮತ್ತು ಇದ್ರ ಜೊತೆಗೆ ನಮ್ಮ ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರ ಇಲ್ಲದಲೇ ಹೋದರೆ ನಾನು ಇವತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕೊಡುಗೆ. ಇವತ್ತು ಏನು 45ನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್ ನೀವು ಈಗಾಗಲೇ ನೋಡ್ಕೊಂಬಂದಿದ್ದೀರ. ಎಲ್ಲ ಕಡೆ ಮಕ್ಕಳು ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ, ತುಂಬ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ. ನಾನು ಎಲ್ಲ ಪೋಷಕರಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಮಕ್ಕಳ ಪ್ರತಿಭೆಯನ್ನು ಬಂದು ನೋಡಿ ಮತ್ತು ಅವ್ರನ್ನ ಪ್ರೋತ್ಸಾಹಿಸಿ. ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ, ಅವ್ರಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋದರೆ ಡೆಫಿನೆಟಾಗಿ ಅವ್ರು 100% ಮಾಡ್ತಾರೆ. ನಾನು ನಮ್ಮಲ್ಲಿ ಪೇರೆಂಟ್ಸ್ನಲ್ಲಿ ಕೇಳ್ಕೊಳೋದು ಏನು ಅಂತಂದರೆ, ದಯವಿಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಹೊಡಿಯೋಕ್ಕೆ ಹೋಗ್ಬೇಡಿ ಅಥವಾ ಅವ್ರನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ನೀನು ಮಾಡ್ತಿದ್ಯಾ, ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ನೆನ್ನೆಗಿನ ಇವತ್ತು ಚೆನ್ನಾಗಿ ಮಾಡಿದ್ಯಾ, ಲಾಸ್ಟ್ ಟೆಸ್ಟ್ಗಿನ ಈ ಥರ ಚೆನ್ನಾಗಿ ಮಾಡಿ, ಅವ್ನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ದ ಅಂದ್ಕೊಳ್ಳಿ, ಅದಕ್ಕೆ ಪ್ರೋತ್ಸಾಹ ಮಾಡಿ. 100% ಆ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಕಲಿತಾರೆ. ಯಾವುದೇ ಕಾರಣಕ್ಕೆ ನಿಮಗೆ ಏನು ಮಾಡೋಕ್ಕೆ ಬರಲ್ಲ, ನೀನು ಏನು ಮಾಡಲ್ಲ, ಅವ್ನು ನೋಡು ಪಕ್ಕದ ಕ್ಲಾಸ್ ಅವನು ಇಲ್ಲ ಪಕ್ಕದ ಮನೆಯವ್ನು ನೋಡು ಎಷ್ಟು ಚೆನ್ನಾಗಿ ಓದ್ತೀಯಾನೆ ಅಂತ ನೀವು ದಯವಿಟ್ಟು ಕಂಪೇರ್ ಮಾಡೋಕ್ಕೆ ಹೋದಾಗ ಆ ಮಗು ಆಯಿತು ಬಿಡು ನನಗೇನು ಬರಲ್ಲ, ನಾನೇನು ಮಾಡಲ್ಲ ಬಿಡು ಅಂತ ಅಂದ್ಬಿಟ್ಟು ಡಿಮೋಟಿವೇಟ್ ಆಗ್ತಾರೆ. ಸೊ ಮಕ್ಕಳನ್ನ ಮೋಟಿವೇಟ್ ಮಾಡಿ 100% ಅವರಲ್ಲಿ ಆ ಶಕ್ತಿ ಇದೆ, ಅವ್ರು ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರಲ್ಲೂ ನನ್ನ ವಿನಂತಿ, ಎಲ್ಲರೂ ಬಂದು ನೋಡಿ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೈನ್ಸ್ ಆ್ಯಂಡ್ ಆರ್ಟ್ ಎಕ್ಸಿಬಿಷನ್ ಇವತ್ತು ನಮ್ಮ ಶಾಲೆಯಲ್ಲಿ ಅದ್ಭುತವಾಗಿ ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ಇವತ್ತು 45ನೇ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ಅದ್ಭುತವಾಗಿ ಯಶಸ್ವಿ ಆಗಿದೆ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.